ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪೂರ್ಣ ಕನ್ನಡತಿ ಲಾಗ್ಸ್. ನಾನು ಇವತ್ತು ನಮ್ಮ ಮನೆ ಹೋಮ್ ಟೂರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮನೆಗೆ ನೀವು ಗೆಸ್ ಮಾಡಿ ಎಷ್ಟು ವರ್ಷ ಇರ್ಬೋದು ಅಂತ. 97 ಇಯರ್ಸ್ ಅಂದ್ರೆ 97 ವರ್ಷ ಆಗಿದೆ ಈ ಮನೆಗೆ. ನೀವು ನೋಡ್ತಿದ್ದೀರಲ್ವಾ, ಇಲ್ಲಿ ಕಿಟಕಿಗಳು ಕಾಣಿಸ್ತಾ ಇದೆಯಲ್ವಾ, ಕಿಟಕಿಗಳು ಮುಂಚೆ ಇರಲ್ಲ ಅಂದ್ರೆ ಒಂದು 30 ವರ್ಷದ ಹಿಂದೆನೆ ಇದಕ್ಕೂ ಕಿಟಕಿಗೂ ಮುಂಚೆ ಈ ಮರದ ಕಂಬಿಗಳ ತರ ಇರುತ್ತಲ್ವಾ, ಆ ತರ ಇತ್ತು. ಆದ್ರೆ ಒಂದು 30 ಇಯರ್ಸ್ ಬ್ಯಾಕ್ ಅದನ್ನ ತೆಗ್ದು ಈ ತರ ಕಿಟಕಿಗಳು ಹಾಕಿದ್ದಾರೆ. ಬಟ್ ಈ ಹೋಲ್ ಮನೆಗೆ 97 ವರ್ಷ ಆಗಿದೆ. ಇಲ್ಲಿ ಹೂವಿನ ಗಿಡಗಳೆಲ್ಲ ನೋಡ್ತಾ ಇದೀರಲ್ಲ, ಇದೆಲ್ಲ ನಮ್ಮ ಅಜ್ಜಿ ಬೆಳ್ತಿರೋದು. ನಮ್ಮ ಅಜ್ಜಿಗೆ ಗಾರ್ಡನಿಂಗ್ ಅಂದ್ರೆ ಹೂ ಗಿಡ ಬೆಳೆಸೋದು ಅಂದ್ರೆ ತುಂಬಾನೇ ಇಷ್ಟ. ಹಂಗಾಗಿ ಹೂ ಗಿಡಗಳೆಲ್ಲ ತರದ್ ಎಲ್ಲೋದ್ರು ತಗೊಬಂದ್ಬಿಟ್ಟು ತುಂಬಾ ಕೇರ್ ಮಾಡ್ತಾರೆ. ಇಲ್ಲಿ ನೋಡ್ತಿದ್ದೀರಲ್ವಾ, ಇಲ್ಲಿ ಮೆಟ್ಲು ಕಲ್ಲಿಂದಿದು. ಇದಕ್ಕೂ ಅಷ್ಟೇ 97 ವರ್ಷ ಕೂಡ ಆಗಿದೆ. ಇದು ನಾನು ಹುಟ್ಟಾಗಿಂದ ಇದೆ ನೋಡಿ. ಅಂದ್ರೆ ಬೇರೆ ಹಳೆ ಮನೆ ರೀತಿನೇ ಇರ್ಲಿ, ಚೇಂಜಸ್ ಬೇಡ ಅಂತ ಹೇಳ್ಬಿಟ್ಟು ನಾವ್ ಇದು ಯಾವ್ದನ್ನು ಚೇಂಜ್ ಮಾಡಿಲ್ಲ. ಹೀಗೆಲ್ಲ ಈ ತರ ಕಲ್ಲಿನ ಮೆಟ್ಲು ಈ ತರ ಎಲ್ಲ ನೋಡೋದು ತುಂಬಾ ಅಪರೂಪ ಇತ್ತೀಚೆಗೆ ಸಿಗೋದಿಲ್ಲ. ಸೊ ಬನ್ನಿ ಮನೆ ಹೇಗಿದೆ ಅಂತ ನೋಡೋಣ. ಇವೆರಡು ಮರದ ಕಂಬ. ಇದು ಮೋಸ್ಟ್ಲಿ ಬೀಟೆ ಮರ ಅಂತ ಅನ್ಸುತ್ತೆ, ಅಂದ್ರೆ ಅಷ್ಟು ಗಟ್ಟಿ ಇದೆ. ಇದಕ್ಕೂ ಅಷ್ಟೇನೆ 97 ವರ್ಷ ಆಗಿದೆ. ತುಂಬಾ ಹಳೇ ಇದ್ರಲ್ಲೇ ಮಾಡ್ಸಿರೋದು. ಸೊ ಇದನ್ನ ಅಣಲ್ಗೆ ಅಂತ ಕರಿತೀವಿ. ಅಂದ್ರೆ ಫ್ರೀ ಟೈಮಲ್ಲಿ ಏನು ನಮ್ದು 2 ದಿವಾನ್ ಕಟ್ಬಿಟ್ರಿ ಏನು ಇಟ್ಟಿಲ್ಲ, ಸೊ ಫ್ರೀ ಆಗಿ ಇಲ್ಲೆಲ್ಲ ಕೂತ್ಕೊಳ್ತೀವಿ. ಇದೆಲ್ಲ ಹಳೆ ಕಾಲದ ಮನೆ ಆಗಿದ್ರಿಂದ ಇವೆಲ್ಲ ಇತ್ತೀಚೆಗೆ ನೋಡಕ್ ಸಿಗೋದ್ ಕಡಿಮೆ. ಇದ್ರಲ್ಲಿ 2 ರೂಮ್ಸ್ ಇದೆ. ಇದು ನನ್ನ ತಮ್ಮನ್ ರೂಮು. ಮುಂಚೆ ಇದು ರೂಮ್ ಇರ್ಲಿಲ್ಲ, ಬಟ್ ಇದು ಇದು ನೋಡಿ, ಇದು ಶೀಟ್ ಹಾಕ್ಬಿಟ್ಟು ಇದು ಎಕ್ಸ್ಟ್ರಾ ರೂಮ್ ತರ ಮಾಡಿರೋದು. ಶೀಟ್ ಹಾಕ್ಬಿಟ್ಟು ಎಕ್ಸ್ಟ್ರಾ ರೂಮ್ ತರ ಮಾಡಿರೋದು. ಹಾಗೆ ಇಲ್ಲೊಂದು ರೂಮ್ ಇದೆ, ಇದು ನಮ್ಮ ಅಮ್ಮ ರೂಮ್. ಸೊ ಇದೊಂದು ರೂಮು. ಇದು ಏನೋ ಸ್ಪೆಷಲ್ ಏನಿಲ್ಲ. ಹಾಗೆ ಇದು ಹಳೆ ಕಾಲದ ಗಾಡ್ರೇಜ್. ಗೊತ್ತಲ್ವ ಎಲ್ಲರಿಗೂ ಗಾಡ್ರೇಜ್ ಹೇಗಿರುತ್ತೆ ಅಂತ, ಹಳೆ ಕಾಲದ ಗಾಡ್ರೇಜ್ ಇದು. ಸೊ ನೆಕ್ಸ್ಟ್ ಇಲ್ಲಿ ಕಿಟಕಿ ನೋಡ್ತಿದ್ದೀರಲ್ವಾ ನೀವು. ಕಿಟಕಿಗಳೆಲ್ಲ ಈಗ ಅಂದ್ರೆ ಒಂದು ರಾಡ್ ತರ ಬರುತ್ತೆ. ಅದ್ರ ಹೇಗೆ ಅಂದ್ರೆ ಈ ತರ ಡಿಸೈನ್ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಇದು ಕ್ಲೀನ್ ಮಾಡೋದಕ್ಕೆಲ್ಲ ತುಂಬಾ ಕಷ್ಟ. ಹಾಗೆ ಇದೊಂದು ಇದು ಏನಂತಂದ್ರೆ ನಮ್ಮ ಅತ್ತೆ ಇದನ್ನ ಮಾಡಿರೋದು. ಅಂದ್ರೆ ಆಗಿನ ಕಾಲದಲ್ಲಿ ಈ ತರ ಏನಾದ್ರು ಕಲೆ ಈ ತರ ಎಲ್ಲ ಮಾಡೋದು ಅಂದ್ರೆ ಎಲ್ಲಾದ್ರೂ ಹೋಗಿ ಕಲ್ತ್ಕೊಂಡು ಬರ್ತಾ ಇದ್ರು. ಸೊ ಬೇಡ, ಇದನ್ನ ನಮ್ಮ ಅತ್ತೆ ಮಾಡಿದ್ರು. ಇದು ಮಾಡೋದು ತುಂಬಾ ಕಷ್ಟ. ಬಟ್ ಅವಾಗ ಈ ತರ ಎಲ್ಲ ತುಂಬಾನೇ ಮಾಡಿದ್ದಾರೆ ನಮ್ಮ ಅತ್ತೆಯವರೆಲ್ಲ. ಸೊ ಇದೆಂತದಿದೆ ಆಯ್ತಾ. ಆಮೇಲೆ ಇದು ನಮ್ಮ ತಾತ DT ಈರಪ್ಪ ಅಂತ ಹೇಳ್ಬಿಟ್ಟು, ಇದು ನಮ್ಮ ಅಪ್ಪ. ಹಾಗೆ ಇದು ಕಾಣಿಸ್ತಿದ್ಯಲ್ವಾ, ಇದು ಟಿವಿ ಸ್ಟ್ಯಾಂಡ್. ಇದು ಅಷ್ಟೇ ತುಂಬಾ ವರ್ಷ, ಅಂದ್ರೆ ನಾನು ಹುಟ್ಟಿದ ಟೈಮಲ್ಲಿ ಏನೋ ಅನ್ಸುತ್ತೆ 30-40 ವರ್ಷ ಆಗಿರ್ಬೋದು ಅನ್ಸುತ್ತೆ. ಇಲ್ಲಿ ನೀವು ನೋಡ್ತಿದ್ದೀರಲ್ವಾ, ಇಲ್ಲಿ ನಮ್ಮ ಚಿಕ್ಕಪ್ಪ ಅವರು ನೇಮ್ನ ಬರ್ದಿರೋದು. ಇದು ಪೂಜಾ ಅಂತ ಇಂಗ್ಲಿಷ್ ಅಲ್ಲಿ, ಇದು ಕನ್ನಡದಲ್ಲಿ, ಇದು ಹಿಂದಿಯಲ್ಲಿ, ಅದು ತಮಿಳಲ್ಲಿ. ಇದು ತುಂಬಾ ವರ್ಷದಿಂದ ಇದೆ. ನನ್ನ ನೇಮ್ನೇನೆ 4 ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರೋಂಥದ್ದು ಇದು. ನೆಕ್ಸ್ಟ್ ಇದನ್ನ ದೊಡ್ಡ ಬಾಗ್ಲು ಅಂತ ಹೇಳ್ತೀವಿ ನಾವು. ದೊಡ್ಡ ಬಾಗ್ಲು ಅಂತಂದ್ರೆ ಇದು ತಾಯಿ ಬಾಗ್ಲು ಅಂತ ಹೇಳ್ತಾರೆ. ಅಂದ್ರೆ ಮನೆಗೆ ಇದೊಂಥರ ಮೇನ್ ಬಾಗ್ಲು ಇದ್ದಂಗೆನೆ. ಸೊ ಬನ್ನಿ. ಹಾಗೆ ಇದು ನಮ್ಮ ಅಜ್ಜಿ ರೂಮ್ ಮತ್ತೆ ನನ್ನ ಫೇವ್ರೆಟ್ ರೂಮ್ ಕೂಡ ಹೌದು. ನಾನು ತುಂಬಾ ಚಿಕ್ಕ ವಯಸ್ಸಿಂದನೂ ನಾನು ಇಲ್ಲೇ ಮಲಗ್ತಾ ಇದ್ದಿದ್ದು. ಸೊ ಈಗ ಬಂದ್ರು ಸಹ ಮನೆಗೆ ನಾನು ಇಲ್ಲೇ ಮಲಗೋದು. ಮತ್ತೆ ಇದು ಕಾಣಿಸ್ತಿದ್ಯಲ್ವಾ, ಇದನ್ನ ತೋಟದ ಪೆಟ್ಟಿಗೆ ಅಂತ ಕರಿತೀವಿ. ತೋಟದ ಪೆಟ್ಟಿಗೆ ಅಂದ್ರೆ ಮುಂಚೆ ಈಗ ಕೋವಿಯಲ್ಲಿ ಇರ್ತಿತ್ತಲ್ಲ ಮನೇಲಿ. ಸೊ ಮನೆ ಕೋವಿ ಏನಾದ್ರು ತೋಟಗಳು ಅಂದ್ರೆ ಅದೇ ಬುಲೆಟ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಇಡಕ್ಕೆ ತೋಟದ ಪೆಟ್ಟಿಗೆ ಅಂತ ಕರಿತಾ ಇದ್ವಿ. ಇದೆಲ್ಲ ಹಳೆ ಕಾಲದ ಮಂಚಗಳಿದೆಲ್ಲ ಜರುಗ್ಸಕ್ ತುಂಬಾ ಕಷ್ಟ. ತುಂಬಾ ಹಳೆ ಮಂಚಗಳಿದೆಲ್ಲ. ಹಾಗೆ ಇಲ್ಲಿ ನಾವು ಪುಟ್ಟಾಗಿ ದೇವಸ್ಥಾನ ಮುಂಚೆಯಿಂದನೂ ಹೀಗೆ ಇಟ್ಕೊಂಡಿದ್ವಿ. ಬೇರೆ ತಂದು ಇದ್ ಮಾಡ್ಬೇಕು. ಬಟ್ ಹಳೆಗೆ ನಮ್ಮ ತುಂಬಾ ಟೈಮ್ ಇಂದನು ದೇವ್ರ ಸ್ಟ್ಯಾಂಡ್ ಇದೇ ತರ ಇಟ್ಕೊಂಡಿದ್ವಿ. ದೇವ್ರ ಮನೆ ಆ ತರ ಏನು ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ತಿದ್ದೀರಲ್ವಾ, ಇದು ಅಟ್ಟ. ಇದು ಒಂಥರ ಅಟ್ಟದ ಮನೆ. ಹಳೆ ಕಾಲದ ಮನೆ ಅಂದ್ರೆ ಸಾಮಾನ್ಯ ಎಲ್ಲರ ಮನೇಲೂ ಅಟ್ಟ ಇದ್ದೇ ಇರುತ್ತೆ. ಸೊ ಇದು ಅಟ್ಟದ ಮೇಲೆ ಏನಿದೆ ಅಂತ ಹಾಗೆ ತೋರಿಸ್ತೀನಿ ಬನ್ನಿ. ಸಾಕು ಹಂಗೆ. ಇಲ್ಲಿರೋದು ನಮ್ಮ ಅಜ್ಜನ್ ರೂಮು. ಅಂದ್ರೆ ಇಲ್ಲಿ ಭತ್ತ ಆತರ ಎಲ್ಲ ಹಾಕಿರ್ತೀವಿ ಸ್ವಲ್ಪ. ಇದು ಅಜ್ಜ ಇರ್ಬೇಕಾದ್ರೆ ಅಜ್ಜ ಇದ್ದ ರೂಮು.
ನೆಕ್ಸ್ಟ್ ಇಲ್ಲಿ ಬಂದ್ರೆ ಇಲ್ಲಿ ನೋಡ್ತಿದ್ದೀರಲ್ವಾ, ಇದೊಂದು ರೂಮ್ ತರ. ಇಲ್ಲಿ ಏನಂತಂದ್ರೆ ಇಲ್ಲೊಂದು ಮಂಚ ಇದೆ. ಇಲ್ಲಿ ಒಂದು ಮಂಚ ಇದೆ, ಇದನ್ನ ಕುಳ್ಮಂಚ ಅಂತ ಹೇಳ್ತಾರೆ. ಅಂದ್ರೆ ಒಂದು ದೂರದಲ್ಲಿ ಇದು ಕುಳ್ಮಂಚ ಅಂತ ಹೇಳ್ತೀವಿ. ಕುಳ್ಮಂಚಕ್ಕೆ ಅಂದ್ರೆ ಒಂದು 10 ವರ್ಷ 12 ವರ್ಷದ ಮಕ್ಳು ಮಾತ್ರ ಮಲ್ಕೊಡ್ಬೋದು. ದೊಡ್ಡವರೆಲ್ಲ ಕಾಲ್ ಎಟಕ್ಸಲ್ಲ, ಅದಕ್ಕೆ ಕುಳ್ಳುಕಿರೋದ್ರಿಂದ ಕುಳ್ಮಂಚ ಅಂತ ಕರೀತಾರೆ. ಇಲ್ಲೆಲ್ಲ ನಮ್ಮಮ್ಮ ಬೆಡ್ಶೀಟು ದಿಮ್ಸ್ ಈ ತರ ಎಲ್ಲಾನು ಜೋಡಿಸಿಟ್ಕೊಂಡಿದ್ದಾರೆ. ನೆಕ್ಸ್ಟ್ ಬಂದ್ರೆ ಇದು ಊಟದ ಟೇಬಲ್ ಅಂದ್ರೆ ಇದು ಈಗೆಲ್ಲ ಡೈನಿಂಗ್ ಟೇಬಲ್ ಎಲ್ಲ ಅಂದ್ರೆ ಅದರಲ್ಲಿ ಯೂಸ್ ಮಾಡಿ. ಮುಂಚೆಯಿಂದನು ಈ ತರ ಡೈನಿಂಗ್ ಟೇಬಲ್ ಅಂದ್ರೆ ಮರದ್ದೇನೆ, ಕೂತ್ಕೊಳ್ಳೋಕೆ ಹಾಗೆ ಈ ಟೇಬಲ್ ಮರದ್ದೇನೆ, ಸಿಂಪಲ್ ಆಗಿ ಹಳೆ ಕಾಲದ ತರ, ಜಾಸ್ತಿ ಏನಿಲ್ಲ. ಒಂದು ಫ್ರಿಡ್ಜ್ ಇದೆ. ನೆಕ್ಸ್ಟ್ ಇಲ್ಲಿ ಕೂಡ ಒಂದು ರೂಮ್ ಇದೆ. ಈ ರೂಮ್ ಅಲ್ಲಿ ಏನು ಅಂದ್ರೆ ಅಕ್ಕಿ ಹಿಟ್ಟು, ಇಲ್ಲೇನಾದ್ರು ಸಾಮಾನು, ಇಲ್ಲ ನಮ್ಮ ಅಜ್ಜಿ ಬಟ್ಟೆಗಳು ಈ ತರ ಇಟ್ಕೊಂಡಿದ್ದಾರೆ. ಹಾಗೆ ಇಲ್ಲೊಂದು ಬಾತ್ರೂಮ್ ಕೂಡ ಇದೆ. ಬಾತ್ರೂಮ್ ಅಂದ್ರೆ ಟಾಯ್ಲೆಟ್ ರೂಮ್ ಅಷ್ಟೇನೆ. ಅಂದ್ರೆ ನಂದು ಬಾಣ್ತನ ಟೈಮಲ್ಲಿ ನಮ್ದು ಬಾತ್ರೂಮ್ ಹೊರಗಡೆ ಇದೆ, ಹೊರಗಡೆ ಹೋಗ್ಬೇಕು ಹಟ್ಟಿ ಹತ್ರ. ಅಲ್ಲಿಗೆ ಹೋಗಕ್ ದೂರ ಆಗುತ್ತೆ, ಮಗು ಎಲ್ಲ ಸ್ನಾನ ಮಾಡ್ಸೋಕೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಬಾತ್ರೂಮ್ ಮಾಡ್ಕೊಂಡಿದೀವಿ ಅಷ್ಟೇ. ಈಗ ನೆಕ್ಸ್ಟ್ ನಾವು ಇಲ್ಲಿ ಬಂದ್ರೆ ಇದು ಹಳೆ ಕಲ್ ಟೈಪ್ ಇದು ಬಾಗ್ಲು. ಇದನ್ನ ವೆರೆಂಡಾ ಅಂತ ಹೇಳ್ತೀವಿ. ನೀವು ಹಿಂದಿನ ಕಾಲದಲ್ಲಿ ಏನು ಹೇಳ್ತಿರೋ ಗೊತ್ತಿಲ್ಲ, ವೆರೆಂಡಾ ಅಂತ ಹೇಳ್ತೀವಿ. ಇಲ್ಲೊಂದು ಸಿಂಕ್ ಇಟ್ಟಿದೀವಿ, ಅಲ್ಲಿ ಊಟ ಮಾಡಿ ಕೈ ಹ್ಯಾಂಡ್ ವಾಶ್ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಇದು ನಮ್ಮ ಅಡ್ಗೆ ಮನೆ. ಈ ಅಡ್ಗೆ ಮನೆ ಗೊತ್ತಲ್ವಾ, ಇಲ್ಲಿ ನೀವು ನೋಡ್ತಿರೋ ಹಂಗೆ ಇದು ಒಲೆ. ಇದು ನನ್ನ ಫೇವ್ರೆಟ್ ಪ್ಲೇಸ್. ಯಾಕೆಂದ್ರೆ ಈ ಇದು ಚಳಿ ಟೈಮಲ್ಲೆಲ್ಲ ನಾನು ಇಲ್ಲಿ ನನ್ಗೂ ನನ್ನ ತಮ್ಮಂಗೂ ತುಂಬಾ ಜಗಳ ನಡೀತಾ ಇತ್ತು ಈ ಪ್ಲೇಸ್ಗೋಸ್ಕರ. ಹಾಗೆ ಏನಾದ್ರು ಮಳೆ ಬರೋ ಟೈಮಲ್ಲಿ ಬಿಸಿ ಬಿಸಿಗೆ ತಿನ್ಕೊಂಡು ಇಲ್ಲಿ ಕಿಟಕಿ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಈ ಹಳ್ಳಿ ಮನೆಯಲ್ಲಿ ಇರುವಂತಹ ಒಂದೇನು ಮಜಾನೇ ಬೇರೆ ಅಂತ ಹೇಳ್ತಾರಲ್ಲ, ಹಾಗೆ ಏನೇ ಆಗ್ಲಿ ಸಿಟಿ ಎಂತ ಹೈಫೈ ಮನೆಗೆ ಹೋದ್ರು ಹಳ್ಳಿ ಮನೇಲಿ ಇರುವಂತ ನೆಮ್ಮದಿ ಎಲ್ಲ ಸಿಗಲ್ಲ ಅನ್ಕೋತೀನಿ. ಇದು ಸ್ಟೋರ್ ರೂಮ್. ಇಲ್ಲಿ ಸ್ವಲ್ಪ ಪಾತ್ರೆಗಳು, ಹಾಗೆ ಸ್ಟವ್ ಇಟ್ಕೊಂಡಿದೀವಿ. ಅಲ್ಲಿ ಒಲೆ ಇದ್ರೆ ಇಲ್ಲಿ ಸ್ಟವ್ ಇಟ್ಕೊಂಡಿದೀವಿ, ಚಿಕ್ಕದಾಗಿದು. ಹಾಗೆ ಇದು ಬಂದ್ರೆ ನಮ್ದು ಎಂಟ್ರೆನ್ಸ್ ಇಲ್ಲಿಂದ ಬರುತ್ತೆ. ಇಲ್ಲಿಂದ ನಮ್ಮ ಎಂಟ್ರೆನ್ಸ್ ಬರುತ್ತೆ. ಹಾಗೆ ಇದನ್ನ ಗಾಡಿ ಕೊಟ್ಟಿಗೆ ಅಂತ ಹೇಳ್ತೀವಿ ನಾವು. ಗಾಡಿ ಕೊಟ್ಟಿಗೆ ಅಂದ್ರೆ ಮುಂಚೆ ಈಗ ಶೆಡ್ ಆತರ ಎಲ್ಲ ಇರಲ್ಲ ಗಾಡಿ ನಿಲ್ಸೋದಿಕ್ಕೆ, ಈ ತರ ಸುಮ್ನೆ ಗಾಡಿ ಕೊಟ್ಟಿಗೆ, ಸೌದೆ ಕೊಟ್ಟಿಗೆ. ಇಲ್ಲಿ ನಮ್ಮ ಅಜ್ಜಿ ನೋಡಿ ಇಲ್ಲಿ ಸೌದೆ ಎಲ್ಲ ಉಡ್ತಾ ಇದಾರೆ. ಸೌದೆ ಉಟ್ಬಿಟ್ಟು ಸೈಡಿಗೆಲ್ಲ ಸೌದೆ ಇದ್ ಮಾಡ್ತೀವಿ. ಇದು ನಮ್ಮ ಕೊಟ್ಟಿಗೆ. ಇದು ನಮ್ಮ ಕೊಟ್ಟಿಗೆ ಬರುತ್ತೆ. ಹಾಗೆ ಈ ರೂಮ್ ಏನಂತಂದ್ರೆ ಕುಟ್ಟ ಮನೆ ಅಂತ ಹೇಳ್ತೀವಿ. ಅಂದ್ರೆ ಈಗ ಇದು ಕಾಫಿ ಬೀಜ ಎಲ್ಲ ಕುಟ್ಟೋದು, ಹಾಗೆ ಏನಾದ್ರು ಇದನ್ನ ಕುಟ್ಟ ಮನೆ ಅಂತ ಹೇಳ್ತೀವಿ. ಹಾಗೆ ಇದು ಗುದ್ಲಿ ರೂಮ್ ಅಂತ, ಅಂದ್ರೆ ಗುದ್ಲಿ, ಪಿಕಾಸಿ ಆತರ ಏನಾದ್ರು ಕಬ್ಬಿಣದ ಐಟಮ್ಸ್ ಇರುತ್ತಲ್ಲ ಅದನ್ನ ಇಡ್ತೀವಿ ಗುದ್ಲಿ ರೂಮ್ ಅಂತ ಹೇಳ್ಬಿಟ್ಟು. ಹೇಳದ್ನಲ್ಲ ಬಾತ್ರೂಮ್ ಹೊರಗಡೆ ಬರ್ಬೇಕು ಅಂತ. ಸೊ ಇಲ್ಲಿ ನಮ್ ಬಾತ್ರೂಮ್ ಇದೆ, ಹಾಗೆ ಟಾಯ್ಲೆಟ್ ರೂಮ್ಸ್ ಇದೆ. ಹಾಗೆ ಆ ಕಡೆ ಸೈಡು ಒಂದು ಕೋಳಿ ಗೂಡು, ಹಾಗೆ ಹಂದಿ ಗೂಡು ಇದೆ. ಬಟ್ ಅದು ಈಗ ಕೋಳಿ ಹಂದಿ ಎರಡು ಸಾಕ್ತಾ ಇಲ್ಲ ಅನ್ನೋಕ್ಕೋಸ್ಕರ ಅದು ಕ್ಲೋಸ್ ಆಗಿದೆ. ಹಾಗೆ ಇದು ನಮ್ಮ ನಾಯಿಗೂಡು. ಹಾಗೆ ಇಲ್ಲಿ ನಿಮ್ಗಲ್ಲಿ ಕಾಣಿಸ್ತಿದ್ಯಲ್ವಾ, ಅದು ಪಲ್ಪರ್ ಟ್ಯಾಂಕಿ, ಅಂದ್ರೆ ಪಲ್ಪರ್ ಮನೆ ಅಂತ ಹೇಳ್ತೀವಲ್ಲ, ಪಲ್ಪರ್ ಇತ್ತು. ಈಗ ಒಂದು 4-5 ವರ್ಷದಿಂದ ಅದು ಪಲ್ಪರ್ ಮಾಡ್ತಾ ಇಲ್ಲ. ಸೊ ಈಗ ನೀವು ನೋಡಿದ್ರಲ್ವಾ ಹಂಚಿನ ಮನೆ, ಹಾಗೆ ಹಳೆ ಮನೆ, 97 ವರ್ಷದ ಮನೆ. ಹೇಗನ್ನಿಸ್ತು ಹೇಳಿ. ಹಾಗೆ ಈಗಿನ ಮನೇಲಿ ಇರೋದ್ಕಿಂತ ಹಳ್ಳಿ ಮನೆ ಬಂದ್ರೆ, ಈಗಿನ ಮನೇಲಿ ಏನಂದ್ರೆ ಶೆಕೆ ಜಾಸ್ತಿ ಅಂತೆಲ್ಲ ಹೇಳ್ತೀವಿ. ಹಾಗೆ ಈ ಮನೆಗೆ ಹೋದ್ರೆ ಎಷ್ಟೇ ಶೆಕೆ ಇರ್ಲಿ ತಂಪಾಗುತ್ತೆ, ಯಾಕೆಂದ್ರೆ ಅಟ್ಟ ಇರುತ್ತಲ್ವಾ. ಹಾಗಾಗಿ ಸೊ ಈ ಮನೆ ಬಗ್ಗೆ ಏನನ್ನಿಸ್ತು ಹೇಳಿ ನಂಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.